ಪ್ರಾಜೆಕ್ಟ್ ಬಂದು ಮೇನ್ ರೋಡ್ ಗೆ ಅಟ್ಯಾಚ್ಡ್ ಆಗಿರುವಂತ ಪ್ರಾಜೆಕ್ಟ್ ಇದು ಸರ್. ಗೆಳೆಯರೆ 1,20,000 ರೂಪಾಯಿವರೆಗೂ ಸರ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಫುಲ್ ದೊಡ್ಡವ್ರು ಹೇಳ್ತಾ ಇದ್ರು ಮನೆಗೊಂದು ಮರ ಊರಿಗೊಂದು ವನ ಅಂತ, ಅದೇ ರೀತಿ ನಾವು ಪ್ರತಿ ಒಂದು ಸೈಟ್ ಗೂ ಒಂದೊಂದು ಮರ ಕೊಡ್ತಾ ಇದೀವಿ ಸರ್. ಕಡೆಯಿಂದ 5 years ಫ್ರೀ ಮೇಂಟೆನೆನ್ಸ್ ಕೂಡ ಇರುತ್ತೆ ಸರ್. ಸರ್ ನಮ್ ಲೇಔಟ್ ಅಲ್ಲಿ ಆಲ್ರೆಡಿ ನಮ್ದೇ ಆದಂತ ಓನ್ ಬೋರ್ವೆಲ್ ಇದೆ ಸರ್. ಸರ್ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ BMTC KSRTC ಬಸ್ ಸ್ಟಾಪ್ ಕೂಡ ಇದೆ ಸರ್. ರೈಲ್ವೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಜಸ್ಟ್ 3 kilometers ಅಲ್ಲೇ ಇರೋದು ಸರ್. ಆಲ್ರೆಡಿ ನಮ್ ಲೇಔಟ್ ಅಲ್ಲಿ ಬುಕಿಂಗ್ ಸ್ಟಾರ್ಟ್ ಆಗಿದೆ ಸರ್. ಯಾಕಂತಂದ್ರೆ ಡೈರೆಕ್ಟ್ ಓನರ್ ಕಡೆಯಿಂದಾನೇ ಕೊಡ್ತಾ ಇರೋದು ಸರ್. ಮೇನ್ ರೋಡ್ 30 feet, ಸಬ್ ರೋಡ್ 30 feet, ಅಂಡರ್ಗ್ರೌಂಡ್ ವಾಟರ್ ಕನೆಕ್ಷನ್ ಸರ್, ಬಾಕ್ಸ್ ಡ್ರೈನೇಜ್, ಸೈಟ್ ಮಾರ್ಕೇಶನ್, ಸೈಟ್ ನಂಬರಿಂಗ್ ಸರ್. ಈ ಪ್ರಾಜೆಕ್ಟ್ ನೇಮ್ ಬಂದು MR Nest Phase 3 ಅಂತ ಹೇಳ್ಬಿಟ್ಟು Phase 1 Phase 2 ಕಂಪ್ಲೀಟ್ ಮಾಡಿ ಇದೇ ಜಾಗದಲ್ಲೇ ನಮ್ದು 3ನೇ ಪ್ರಾಜೆಕ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ನೆಲಮಂಗಲ ಹತ್ರ ಯಾರಿಗಾದ್ರೂ ಒಳ್ಳೆ ಡೆವಲಪ್ಡ್ ಸೈಟ್ ಡೈರೆಕ್ಟ್ ಓನರ್ ಇಂದ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ನಾವು ಬಂದಿದ್ದೇವೆ ಇವತ್ತು ಖುಷಿ ಡೆವಲಪರ್ಸ್ ಕಡೆಯಿಂದ. ತುಂಬಾನೇ ಪ್ರೀಮಿಯಂ ಆಗಿರುವಂತಹ ಸೈಟ್ಸ್ ಅನ್ನ ತೋರಿಸೋಕೆ, ಅದನ್ನು ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಡೈರೆಕ್ಟ್ ಆಗಿ ಓನರ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಯಾವುದೇ ಮಿಡಲ್ ಮ್ಯಾನ್ ಇರಲ್ಲ, ಬ್ರೋಕರ್ ಇರಲ್ಲ. ಡೈರೆಕ್ಟ್ ಓನರ್ ಇಂದಾನೇ ನಿಮಗೆ ಕಂಪ್ಲೀಟ್ ಡೆವಲಪ್ಡ್ ಸೈಟ್ ಸಿಗ್ತಾ ಇದೆ. ಹಾಗೂ MR Nest ಖುಷಿ ಡೆವಲಪರ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಮೊದಲು ನಾವು ತುಂಬಾ ವಿಡಿಯೋಸ್ ಮಾಡಿದ್ದೇವೆ. ತುಂಬಾ ಜನರು ಇಷ್ಟಪಟ್ಟು ಆಲ್ರೆಡಿ ಇವರ ಹಳೆ ಲೇಔಟ್ ಎಲ್ಲ ಪರ್ಚೇಸಿಂಗ್ ಮಾಡಿ ಮನೆನೂ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಲೇಔಟ್ ಅಲ್ಲೂ ಸಹಿತ ನೀವು ಇವತ್ತೇ ಬಂದು ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ರು ಸಹಿತ ಎಲ್ಲ ಫೆಸಿಲಿಟೀಸ್ ಅವರು ಕೊಡ್ತಿದ್ದಾರೆ. ಯಾವುದೇ ರೀತಿ ಪೆಂಡಿಂಗ್ ವರ್ಕ್ ಇಲ್ಲಿ ಇರಲ್ಲ. ಹಾಗೂ ಇಲ್ಲಿನ ಸರ್ಗೂ ಸಹಿತ ನಾವು ವೆಲ್ಕಮ್ ಮಾಡೋಣ. ಬನ್ನಿ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಲಾಸ್ಟ್ ಟೈಮ್ ನಿಮ್ ಲೇಔಟ್ ನಾವು ವಿಡಿಯೋ ಮಾಡಿದ್ವಿ, ನಮ್ಗೆ ತುಂಬಾ ಕಮೆಂಟ್ಸ್ ಬಂದಿತ್ತು ಸರ್, ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಒಳ್ಳೇದಾಗಿ ನಮ್ಗೆ ಸೈಟ್ ಕೊಟ್ಟಿದ್ದಾರೆ. ಸೊ ಇವತ್ತು ಮತ್ತೇನು ಹೊಸ ಲೇಔಟ್ ಲಾಂಚ್ ಮಾಡ್ತಾ ಇದಾರೆ ಸರ್? ಸರ್ ನಾವು ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಲಾಸ್ಟ್ ವಿಡಿಯೋ ಇಂದ ಇವಾಗ್ಲೂ ಕಾಲ್ಸ್ ಬರ್ತಾ ಇದೆ ನಮ್ಗೆ. ಸರ್ ಆ ಪ್ರಾಜೆಕ್ಟ್ ಅಲ್ಲಿ ಸೈಟ್ಸ್ ಇದೆಯಾ, ಆ ಪ್ರಾಜೆಕ್ಟ್ ಅಲ್ಲಿ ಸೈಟ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಆ ಪ್ರಾಜೆಕ್ಟ್ ಕ್ಲೋಸ್ ಆಗೋಯ್ತು, ಎಲ್ಲ ಖಾಲಿ ಆಯ್ತು. ಅಲ್ಲಿ ನೋಡ್ಬೋದು, ನೋಡಿ ಮನೇನು ಕಟ್ಕೊಂಡು ಇದ್ ಮಾಡ್ತಾ ಇದ್ದಾರೆ. ಆ ಕ್ಲೋಸ್ ಆಗಿದ್ಕೋಸ್ಕರ ಪಕ್ಕದಲ್ಲೇ ಮತ್ತೆ ಸೈಟ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲೇ ಪಕ್ಕದನೇ ಹೊಸ ಪ್ರಾಜೆಕ್ಟ್ ತಂದಿದ್ದೀವಿ ಸರ್. ಇದನ್ನು ನಿಮ್ದೇ ಲ್ಯಾಂಡ್ ಇದೆ? ನಮ್ದೇ ಲ್ಯಾಂಡ್ ಸರ್, ನಾವೇ ಡೆವಲಪ್ ಮಾಡಿರೋದು, ನಾವೇ ಮಾರ್ಕೆಟಿಂಗ್ ಮಾಡೋದು. ಓಕೆ, ಅದೇ ರೀತಿ ನಿಮ್ಗೆ ಫುಲ್ಲಿ ಡೆವಲಪ್ಡ್ ಆಗಿರುತ್ತೆ ಸರ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದಾರೆ ಅವ್ರಿಗೆ ಒಮ್ಮೆ ನಿಮ್ ಕಂಪ್ನಿ ಬಗ್ಗೆ ಹೇಳಿ ಸರ್. ಎಷ್ಟು ವರ್ಷದಿಂದ ಮಾಡ್ತಿದಾರ, ನಿಮ್ಮ ಆಫೀಸ್ ಎಲ್ಲಿದೆ ಅಂತ? ಸರ್ ನಮ್ಗೆ ಆಫೀಸ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಪಕ್ಕದಲ್ಲೇ ಇರೋದು. ಇಲ್ಲೇನಂತಂದ್ರೆ ನಮ್ ಕಂಪ್ನಿ ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲಿ ಮಾರ್ಕೆಟಿಂಗ್ ಇರಲ್ಲ ಸರ್. ಏನೇ ಇದ್ರು ನಾವು ನಮ್ ಖುಷಿ ಡೆವಲಪರ್ಸ್ ಅಂದ್ರೆ ಓನ್ ಲ್ಯಾಂಡೇ ಮಾಡೋದು. ಮಾರ್ಕೆಟಿಂಗ್ ಆಗ್ಲಿ ಯಾವ ಬೇರೆಯವ್ರ ಜಾಗನ ತಗೊಂಡು ಮಾರ್ಕೆಟಿಂಗ್ ಮಾಡೋದಿಲ್ಲ. ನಮ್ದು 15 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇದೀವಿ. ಆಲ್ಮೋಸ್ಟ್ ಒಂದು 15 to 20 ಪ್ರಾಜೆಕ್ಟ್ಸ್ ಕ್ಲೋಸ್ ಮಾಡಿದೀವಿ. ಒಂದು 5,000 ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದಾರೆ ಸರ್. ಓಕೆ, ತುಂಬಾ ಜನರು ಪರ್ಚೇಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ಟ್ರಸ್ಟೆಡ್ ಕಂಪ್ನಿಯಿಂದ ನೀವು ಡೈರೆಕ್ಟ್ ಓನರ್ ಇಂದಾನೆ ಪರ್ಚೇಸ್ ಮಾಡಬಹುದು ಸರ್. ಈ ಒಂದು ಲೇಔಟ್ ನಾವು ಬಂದಿದ್ದೇವೆ, ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರುತ್ತೆ ಈ ಒಂದು ಲೇಔಟ್? ಸರ್ ನೋಡ್ಬೋದು, ಇದು ಪಕ್ಕದ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಲ್ಲ, ಅದ್ರ ಪಕ್ಕದೇ ಪ್ರಾಜೆಕ್ಟ್ ಇದು. ಈಗ ಎಕ್ಸಾಕ್ಟ್ ಲೊಕೇಶನ್ ಅಂತಂದ್ರೆ ನೆನ್ಮಂಗ್ಲ ಗೊತ್ತಿದೆ ನಿಮ್ಗೆ. ನೆನ್ಮಂಗ್ಲಿಂದ ರೈಟ್ ತಗೊಂಡ್ರೆ ಈಗ ಚಿಕ್ಕಮದ್ರೆಗೆ ಹೋಗೋ ರೋಡ್ ಏರ್ಪೋರ್ಟ್ ರೋಡ್ ಆಗ್ತಾ ಇದೆ. ಆ ಏರ್ಪೋರ್ಟ್ ರೋಡಿಗೆ ಟೋಲ್ ಬಂದು ರೈಲ್ವೆ ಗೊಲ್ಲಳ್ಳಿ ನೆಕ್ಸ್ಟ್ ಕನ್ಮಂಗ್ಲ ಹತ್ರ ಆಗ್ತಾ ಇರೋದು. ಆ ಕನ್ಮಂಗ್ಲ ಹೈವೇ ಇಂದ 1 kilometer ಇರುವಂತ ಪ್ರಾಜೆಕ್ಟ್. ಹೈವೇಗೆ 1 kilometer ಇರೋದು. ಈಗ ಟೋಲ್ ಬರ್ತಾ ಇದೆ ಅಲ್ಲಿಗೆ, ಆ ಟೋಲ್ ಇಂದ 1 kilometer ಇರೋದು. ಓಕೆ, ನಿಮ್ಗೆ ನಿಯರ್ ಬೈ ಹೈವೇನೆ ಆಗಿರುತ್ತೆ. ಈಗ ಬನ್ನಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಲೇಔಟ್ ಅಲ್ಲಿ ನೋಡೋಣ. ಯಾವ ತರ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ, ಎಷ್ಟು ಎಕರ್ದಲ್ಲಿ ಮಾಡಿದ್ದಾರೆ, ಯಾವ ತರ ನೀವು ಒಂದು ಬುಕಿಂಗ್ ಮಾಡಬಹುದು ಅಂತ. ಪ್ರಾಜೆಕ್ಟ್ ಬಂದು ಮೇನ್ ರೋಡ್ ಗೆ ಅಟ್ಯಾಚ್ಡ್ ಆಗಿರುವಂತ ಪ್ರಾಜೆಕ್ಟ್ ಇದು ಸರ್. ಇದು ಬಂದು MR Nest Phase 3 ಅಂತ ಹೇಳ್ಬಿಟ್ಟು. Phase 3 ಅಂತ MR Nest ಅಂತ ಫಸ್ಟ್ ಥಿಂಗ್ ಯಾಕೆ ಇಟ್ಟಿದೀವಿ ಅಂತಂದ್ರೆ, ನೆಸ್ಟ್ ಅಂದ್ರೆ ಗೂಡು ಅಂತ ಅರ್ಥ. ಎಲ್ಲಾ ಕಸ್ಟಮರ್ಗೂ ಎಲ್ಲಾ ಜನಗಳಿಗೂ ಏನ್ ಆಸೆ ಇರುತ್ತೆ ಅಂತಂದ್ರೆ, ಬೆಂಗಳೂರಲ್ಲಿ ಒಂದು ಸೈಟ್ ತಗೊಬೇಕು, ಮನೆ ಕಟ್ಬೇಕು ಅಂತ ಹೇಳ್ಬಿಟ್ಟು ನಾವು ಅದಕ್ಕೋಸ್ಕರ ನೆಸ್ಟ್ ಅಂತ ಅಂದ್ರೆ ಗೂಡು ಅಂತ ಅರ್ಥ. ಸೊ MR Nest ಅಂತ ಹೇಳ್ಬಿಟ್ಟು ಇಟ್ಟಿದೀವಿ. Phase 3 ಅಂತ ಯಾಕೆ ಇಟ್ಟಿದೀವಿ ಅಂತಂದ್ರೆ, ನಾವು ನೋಡ್ಬೋದು Phase 1 Phase 2 ಪ್ರಾಜೆಕ್ಟ್ ಮುಗಿಸಿ ಆಲ್ಮೋಸ್ಟ್ Phase 1 Phase 2 ಆಲ್ಮೋಸ್ಟ್ 750 ಸೈಟ್ಸ್ ಬರುತ್ತೆ. 750 ಸೈಟ್ಸ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗಿದೆ. ಸೊ ಅದಕ್ಕೋಸ್ಕರ ಇದು Phase 3 ಅಲ್ಲಿ ಮಾಡ್ತಾ ಇರೋಂತ ಪ್ರಾಜೆಕ್ಟ್. ಅದಕ್ಕೋಸ್ಕರ MR Nest Phase 3 ಅಂತ ಹೇಳಿಟ್ಟಿದೀವಿ. ಓಕೆ ಸರ್, ಇಲ್ಲಿ ಟೋಟಲಿ ಎಷ್ಟು ಎಕರ್ದಲ್ಲಿ ಈ ಒಂದು ಲ್ಯಾಂಡ್ ರೆಡಿ ಮಾಡಿದಿರಾ ಸರ್? ಇದು 5 acre ಲ್ಯಾಂಡ್ ಬರುತ್ತೆ ಸರ್. 5 acre ಅಲ್ಲಿ ಹೌದು. ಟೋಟಲಿ ಎಷ್ಟು ಸೈಟ್ ಇದಾವೆ ಸರ್? ಸರ್ 145 ಸೈಟ್ ಬರುತ್ತೆ ಸರ್. ಓಕೆ, ಅವೈಲೇಬಲ್ ಇರೋದು ಎಷ್ಟು ಸರ್? ಈಗ ಒಂದು 100 ಸೈಟ್ಸ್ ಅವೈಲೇಬಲ್ ಇರುತ್ತೆ. ಒಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರೀ ಲಾಂಚಿಂಗ್ ಅಂತ ಹೇಳ್ಬಿಟ್ಟು ಬುಕಿಂಗ್ ತಗೊಂತಾ ಇರ್ತಾರೆ. ಅಂದ್ರೆ ಯಾವ್ದೇ ರೀತಿ ಡೆವಲಪ್ಮೆಂಟ್ ಆಗಿರಲ್ಲ. ಡೆವಲಪ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇನೆ, ಮುಂದೆ ಸಿಗೋದಿಲ್ಲ. ಈಗ ಏನಂತಾನೆ, ನಾವು ಕಂಪ್ಲೀಟ್ ಡೆವಲಪ್ಮೆಂಟ್ ತೋರಿಸ್ಬಿಟ್ಟೆ ಬುಕಿಂಗ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಒಂದು 15 days ಇಂದ ಅಷ್ಟೇ ಸರ್ ಬುಕಿಂಗ್ ತಗೊಳ್ತಾ ಇರೋದು. ಬುಕಿಂಗ್ ಆಗಿ ನಮ್ದು ಆಲ್ಮೋಸ್ಟ್ ಒಂದು 45 ಸೈಟ್ಸ್ ಬುಕಿಂಗ್ ಆಗಿದೆ. 15 days ಅಲ್ಲಿ ಅಷ್ಟಾಗಿದೆ? ಹೌದು ಸರ್, 15 days ಅಲ್ಲಿ. ನಮ್ದೇನಂತಂದ್ರೆ ಸರ್, ಇಲ್ಲಿ ಮಾರ್ಕೆಟಿಂಗ್ ಎಲ್ಲ ಏಜೆಂಟ್ಸ್ ಇರೋದಿಲ್ವಲ್ಲ, ನಮ್ ಕಸ್ಟಮರ್ ಅದೇ ತರ ಸರ್ವಿಸ್ ಇರುತ್ತೆ ಸರ್. ಕಡಿಮೆ ರೇಟ್ಗೂ ಸಿಗ್ಬಿಡುತ್ತೆ. ಖಂಡಿತವಾಗ್ಲೂ ಸರ್. ಏನಂತಂದ್ರೆ ಲೀಗಲ್ ಏನೇ ಡೌಟ್ ಇದ್ರು ಲೀಗಲ್ ಆಗಿ ನಮ್ಮ ಹತ್ರನೇ ಕೇಳ್ತೀರಾ, ನಾವೇ ಕ್ಲಿಯರ್ ಮಾಡ್ಕೊಡ್ತೀವಿ.
ಮಾಡ್ಕೊಡ್ತೀವಿ. ಎಸ್ ಸರ್, ಈಗ ಟೋಟಲಿ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ ಸರ್ ಈ ಒಂದು ಲೇಔಟ್ ಅಲ್ಲಿ? ಸರ್ ಈ ಲೇಔಟ್ ಗೆ ಬಂದು ಲಕ್ಸುರಿ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಈಗ ಬೇಸಿಕ್ ಏನೇನ್ ಬೇಕೋ ಎಲ್ಲ ಕೂಡ ಪ್ರೊವೈಡ್ ಮಾಡಿದೀವಿ. ನೋಡಬಹುದು ಇಂಡಿವಿಜುವಲ್ ವಾಟರ್ ಲೈನ್ ಬರುತ್ತೆ, ಇಂಡಿವಿಜುವಲ್ ಸ್ಯಾನಿಟರಿ ಲೈನ್ ಬರುತ್ತೆ, ಸೈಟ್ ಮಾರ್ಕೇಶನ್ ಆಗಿದೆ, ಆಮೇಲೆ ಇಂಡಿವಿಜುವಲ್ ಸೈಟ್ ಗೆ ನಂಬರ್ ಪ್ಲೇಟ್ ಬಂದಿದೆ, ಓಕೆನಾ, ಕರ್ಬ್ ಸ್ಟೋನ್ ಬಂದಿದೆ, ಆಮೇಲೆ ನೋಡಿ ಕರೆಂಟ್ ಕೂಡ ಬಂದಿದೆ, ವೈರ್ ಎಲ್ಲ ಬಂದಿದೆ, ಆಲ್ರೆಡಿ ಚಾರ್ಜ್ ಸರ್, ಕರೆಂಟ್ ಟ್ರಾನ್ಸ್ಫಾರ್ಮರ್ ಕೂಡ ರೆಡಿ ಇದೆ. ಆಮೇಲೆ ವಾಟರ್ ಗೆ ನೋಡ್ತೀರಾ ಅಂತಂದ್ರೆ ಬೋರ್ವೆಲ್ ಸಹ ನಮ್ದೇ ಆದಂತ ಓನ್ ಬೋರ್ವೆಲ್ ಇದೆ ನಮ್ ಲೆವೆಟ್ ಅಲ್ಲಿ. ತಾರ್ ರೋಡ್ ಒಂದೇ ಪೆಂಡಿಂಗ್ ಇರೋದು. ತಾರು ಯಾಕೆ ಅಂತಂದ್ರೆ ಮಳೆ ಬರ್ತಾ ಇರೋ ಉದ್ದೇಶದಲ್ಲಿ ತಾರ್ ಒಂದು ಪೆಂಡಿಂಗ್ ಇದೆ. ಜಲ್ಲಿ ಮೆಟ್ಲಿಂಗ್ ಎಲ್ಲ ಆಗಿದೆ, ಇವಾಗ ಬಂದಿದ್ದಾರೆ. ಇನ್ನೊಂದು 4-5 ಡೇಸ್ ಅಥವಾ ಒಂದು ಮ್ಯಾಕ್ಸಿಮಮ್ 10 ಡೇಸ್ ಅಲ್ಲಿ ತಾರು ಕೂಡ ಕಂಪ್ಲೀಟ್ ಆಗುತ್ತೆ ಸರ್. ಇವತ್ತು ವೀಕ್ ಡೇಸ್ ನಾವು ವಿಡಿಯೋ ಮಾಡ್ತಾ ಇರೋದು. ವೀಕ್ ಡೇಸ್ ಅಲ್ಲೇ ನೋಡಬಹುದು ತುಂಬಾ ಜನ ಬುಕಿಂಗ್ ಅಂತಾನೆ ಬಂದಿದ್ದಾರೆ. ನಮ್ದು ಆಲ್ಮೋಸ್ಟ್ ವೀಕೆಂಡ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ವಿಸಿಟ್ಸ್ ನಡೆಯುತ್ತೆ ಸರ್. ಹೌದು, ಯಾಕಂತಂದ್ರೆ ಸರ್ವಿಸ್ ಅದೇ ತರ ಇರುತ್ತೆ. ಮೇನ್ ಸರ್ ಕಸ್ಟಮರ್ ಬರೋದು ಬಿಡೋದು ಸೆಕೆಂಡ್ ವಿಷಯ, ತಗೊಳ್ಳೋದು ಬಿಡೋದು. ಮೇನ್ ಏನಂತಂದ್ರೆ ಕಸ್ಟಮರ್ ಗೆ ಸರ್ವಿಸ್ ಕೊಡ್ಬೇಕು, ಅದು ನಮ್ದು ಮೇನ್ ಇಂಟೆನ್ಷನ್ ಸರ್. ಸರ್ ಈಗ ಯಾರೇ ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ನಿಯರ್ ಬೈ ಏನೆಲ್ಲ ಡೆವಲಪ್ಮೆಂಟ್ ಇದೆ, ನಮಗೆ ಯಾವ ತರ ಬೆನಿಫಿಟ್ ಸಿಗುತ್ತೆ ಫ್ಯೂಚರ್ ಅಂತ ವಿಚಾರ ಮಾಡ್ತಾರೆ. ಹೌದು ಸರ್. ಸೊ ಹೇಳಿ ಸರ್, ಏನೆಲ್ಲ ನಿಯರ್ ಬೈ ಇದೆ, ಯಾವ ತರ ಮುಂದೆ ಫ್ಯೂಚರ್ ಅಲ್ಲಿ ಬೆನಿಫಿಟ್ ಆಗುತ್ತೆ ಸರ್? ನೋಡಬಹುದು ನಮ್ದು ಫೇಸ್ 1 ಅಲ್ಲಿ ಫೇಸ್ 2 ಅಲ್ಲಿ ಆಲ್ರೆಡಿ ಮನೆ ಕಟ್ತಾ ಇದ್ದಾರೆ. ಹೌದು, ಮನೆ ಕಟ್ತಾ ಇದಾರೆ ಅಂತಾರೆ. ಅವ್ರ ಸುತ್ತಮುತ್ತ ಏನೇನ್ ಡೆವಲಪ್ಮೆಂಟ್ಸ್ ಅವೈಲಬಿಲಿಟೀಸ್ ನೋಡ್ಕೊಂಡೆ ಕಟ್ತಾ ಇರೋದು. ಓಕೆನಾ, ನಿಯರ್ ಬೈ 1 to 2 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಸ್ಕೂಲ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಎಲ್ಲ ಕೂಡ ಅವೈಲಬಲ್ ಇದೆ ಸರ್. ಇಂಜಿನಿಯರಿಂಗ್ ಕಾಲೇಜ್ ಮಾಡಕ್ಕೆ ಶಿವಕುಮಾರ್ ಸ್ವಾಮಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆಮೇಲೆ ನೋಡಬಹುದು ಸ್ಕೂಲ್ ಕ್ರಿಸ್ತ ಜಯಂತಿ ಯೂನಿವರ್ಸಿಟಿನೇ ಮಾಡ್ತಾ ಇದ್ದಾರೆ. ಅಲ್ಲಿ ಯೂನಿವರ್ಸಿಟಿಲಿ ಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಎಲ್ಲ ಕೂಡ ಮಾಡಬಹುದು. ಮತ್ತೆ ಮಾರ್ಕೆಟ್ ಎಲ್ಲ ನಿಯರ್ ಬೈ ಇಲ್ಲಿ ಕನ್ಮಂಗ್ಲ ಅಂತ ಹೇಳಿದ್ನಲ್ಲ ಸರ್, ಅಲ್ಲಿಗೆ ಟೋಲು ಬರ್ತಾ ಇರೋದು. ಅಲ್ಲಿ ಬ್ಯಾಂಕ್ ಸೌಲಭ್ಯ ಆಗ್ಲಿ, ಮಾರ್ಕೆಟ್ ಆಗ್ಲಿ, ಎಲ್ಲ ಕೂಡ ಅಲ್ಲೇ ಅವೈಲಬಲ್ ಇದೆ. ಕಿಲೋಮೀಟರ್ ಇದೆ ಸರ್ ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಆಗೋದು ಸರ್. ಓಕೆ, 1 ಕಿಲೋಮೀಟರ್ ಅಲ್ಲಿ ಎಲ್ಲ ಫೆಸಿಲಿಟಿ ಸಿಗ್ಬಿಡುತ್ತೆ. ಹೌದು ಸರ್, ಹೌದು. ಓಕೆ ಸರ್, ಈಗ ತುಂಬಾ ಜನರು ಮನೆ ಕಟ್ಟೋಕು ನೋಡ್ತಾರೆ, ಅದೇ ತರ ಇನ್ವೆಸ್ಟ್ಮೆಂಟ್ ಗೂ ಒಂದು ಪ್ಲಾನ್ ಮಾಡ್ತಾರೆ. ಖಂಡಿತವಾಗ್ಲೂ ಸರ್. ಈಗ ಇನ್ವೆಸ್ಟ್ ಮಾಡಿದ್ರೆ ಯಾವ ತರ ಮುಂದೆ ಫ್ಯೂಚರ್ ಸರ್? ಈಗ ಅಲ್ಲಿ ನೋಡಬಹುದು ರೈಲ್ವೆ ಗೋಲಹಳ್ಳಿ ಹತ್ರ ಫ್ಲೈಓವರ್ ಮಾಡ್ತಾ ಇದ್ದಾರೆ. ಹೌದು, ಆ ಫ್ಲೈಓವರ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಬರೋದೇ ಇಲ್ಲಿ ಟೋಲ್. ಈಗ ಹೈವೇಗೂ ಮತ್ತೆ ಟೋಲ್ ಆಗೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ನಮ್ ಟೋಲ್ ಇಂದ 1 ಕಿಲೋಮೀಟರ್ ಅಲ್ಲಿ ಇರುವಂತ ಪ್ರಾಜೆಕ್ಟ್, ಆ ಟೋಲ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ತುಂಬಾ ಅಪ್ರಿಸಿಯೇಷನ್ ಸಿಗುತ್ತೆ. ಆಮೇಲೆ ಇಲ್ಲಿ 600 ಎಕರ್ಸ್ ನೇವಿ ಅವ್ರ ಜಾಗ ಇದೆ ಸರ್. ನಮ್ ಪ್ರಾಜೆಕ್ಟ್ ಇಂದ ಒಂದು 500 ಮೀಟರ್ಸ್ ಅಲ್ಲೇನೆ ಆ ನೇವಿ ಜಾಗದಲ್ಲಿ ಸ್ಕೂಲ್ ಆಗಿರ್ಬೋದು, ಅಪಾರ್ಟ್ಮೆಂಟ್, ಟ್ರೈನಿಂಗ್ ಸೆಂಟರ್ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಅದೆಲ್ಲ ಕಂಪ್ಲೀಟ್ ಆಯ್ತು ಅಂತಂದ್ರೆ ಪ್ರೈಸ್ ಹೈಕ್ ಆಗೇ ಆಗುತ್ತೆ ಸರ್. ಈಗ ಪ್ರೈಸ್ ಹೈಕಿಂಗ್ ನೋಡೋದಾದ್ರೆ ನಾವು ಲಾಸ್ಟ್ ಪ್ರಾಜೆಕ್ಟ್ ಎಲ್ಲ ಸರ್ 50,000 1 ಲ್ಯಾಕಿಗೆ 3 years 4 years ಬ್ಯಾಕ್ ಕೊಟ್ಬಿಟ್ವಿ, ಅಂದ್ರೆ ರೋಡ್ ಆಗೋದಕ್ಕೂ ಮುಂಚೆ. ಈಗ ಗೌರ್ಮೆಂಟ್ ವ್ಯಾಲ್ಯೂ ಪರ್ಚೇಸ್ ಮಾಡ್ತೀರಾ ಅಂದ್ರೆ 10 ಲಕ್ಷ ಆಗುತ್ತೆ. ಅಷ್ಟು ಜಾಸ್ತಿ ಆಗಿದೆ. ಆ ತರ ಅಪ್ರಿಸಿಯೇಷನ್ ಇರುತ್ತೆ ಸರ್. ಇಲ್ಲೇನಂತಂದ್ರೆ ಈಗ ಕೊಡುವಾಗ್ಲೇ ನಾವು ಕಮ್ಮಿ ಪ್ರೈಸ್ ಗೆ ಕೊಟ್ಟಿರ್ತೀವಿ, ಯಾಕಂದ್ರೆ ಡೈರೆಕ್ಟ್ ಓನರ್ ಇರೋದ್ರಿಂದ ಕೊಡುವಾಗ್ಲೇ ಕಮ್ಮಿ ಪ್ರೈಸ್ ಅಲ್ಲಿ ಕೊಟ್ಟಿರ್ತೀವಿ. ಏನಂತಂದ್ರೆ ಮುಂಚೆ ಕಸ್ಟಮರ್ಗೂ ಬೆನಿಫಿಟ್ ಆಗ್ಬೇಕು. ಟ್ರಾನ್ಸ್ಪೋರ್ಟೇಷನ್ ಗೆ ಏನೆಲ್ಲ ಫೆಸಿಲಿಟೀಸ್ ಇದೆ ಸರ್ ಇಲ್ಲಿ? ಸರ್ ನೋಡಬಹುದು ಇದೇ ರೋಡ್ ಅಲ್ಲಿ BMTC KSRTC ಬಸ್ ಬರುತ್ತೆ. ಆಮೇಲೆ ಇಲ್ಲೇ ರೈಲ್ವೆ ಸ್ಟೇಷನ್ ನೋಡೋದಾದ್ರೆ ರೈಲ್ವೆ ಗೋಲಹಳ್ಳಿ ರೈಲ್ವೆ ಸ್ಟೇಷನ್ ಕೂಡ ಇದೆ, ಬೈರ್ನಾಕ್ನಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ. ಆಮೇಲೆ ಈಗ ನೆಲಮಂಗಲವರೆಗೂ ಮೆಟ್ರೋ ಕೂಡ ಆಗ್ತಾ ಇದೆ. ಮೆಟ್ರೋ ಕಂಪ್ಲೀಟ್ ಆಯ್ತು ಅಂತಂದ್ರೆ ನಿಮ್ಗೆ ಅರೌಂಡ್ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲ BBMP ಲಿಮಿಟ್ಸ್ ಬಂದ್ಬಿಡುತ್ತೆ. ಓಕೆನಾ, ಇದು ನಮ್ದು ನೆಲಮಂಗಲದಿಂದ ಜಸ್ಟ್ 9 ಕಿಲೋಮೀಟರ್ ಇರುವಂತ ಪ್ರಾಜೆಕ್ಟ್. ಇದೆಲ್ಲ ಫ್ಯೂಚರ್ ಅಲ್ಲಿ BBMP ಲಿಮಿಟ್ಸ್ ಬರುವಂತ ಪ್ರಾಜೆಕ್ಟ್ ಸರ್. ಈಗ ಲೇಔಟ್ ಬಗ್ಗೆ ಅಂದ್ರೆ ನೀವು ಎಲ್ಲ ಮಾಹಿತಿ ಸಿಕ್ತು ಸರ್. ಲೀಗಲ್ ನೋಡೋದಾದ್ರೆ ಯಾವ್ದಿದೆ ಸರ್ ಇದು? ಸರ್ ಇದು DC ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಬರುತ್ತೆ. ಕೆಲವೊಬ್ರೆಲ್ಲ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಗ್ರಾಮ್ ಠಾಣ ಅಂತ ಹೇಳ್ಬಿಟ್ಟು ರೆವಿನ್ಯೂ ಸೈಟ್ಸ್ ಕೊಡ್ತಾ ಇರ್ತಾರೆ. ನಾವೆಲ್ಲ ಪಕ್ಕ ಲೀಗಲ್ ಆಗಿ ರೆಸಿಡೆನ್ಶಿಯಲ್ DC ಕನ್ವರ್ಷನ್ ಮಾಡಿಸಿದೀವಿ. ಮನೆ ಕಟ್ಟೋದಕ್ಕೆ ಸೂಕ್ತವಾದ ಜಾಗ ಸರ್ ಇದು. ಎಸ್ ಸರ್. ಮತ್ತೆ ಮೇನ್ ಆಗಿ ಸರ್ ಏನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ? ಡೈರೆಕ್ಟ್ ಓನರ್ ಅಂದ್ರೆ ಏನ್ ರೇಟ್ ಅಲ್ಲಿ ಸಿಗ್ತಾ ಇದೆ ಸರ್? ಈಗ ಬೇಕಾದ್ರೆ ಸುತ್ತಮುತ್ತ ವಿಚಾರಿಸಿ ಸರ್, ಆಲ್ಮೋಸ್ಟ್ 2,000-2,500 ಮಾರ್ತಾ ಇದಾರೆ. ಹೌದು, ಓಕೆನಾ. ನಾವ್ ಏನಂತಂದ್ರೆ ಅವರೆಲ್ಲ ಮಾರ್ಕೆಟಿಂಗ್ ಅವರು ಸರ್. ನಾವೇನಂತಂದ್ರೆ ನಾವು ಓಪನ್ ಆಗಿ ಹೇಳ್ತೀವಿ, ನಾವು ದುಡ್ಡು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಬಂದಿಲ್ಲ. ಕಸ್ಟಮರ್ ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸೈಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿರೋದು. ಈಗ ನೋಡ್ಬೋದು ಸರ್, ನಾಗರಬಾವಿಲಿ ಒಂದು 100-150 ಕಂಪ್ನಿ ಸಿಗುತ್ತೆ ನಿಮ್ಗೆ. ಓನರ್ ಕಂಪ್ನಿ ಅಂತ ನಮ್ದು ಒಂದೇ ಸರ್ ಇರೋದು ನಾಗರಬಾವಿಲಿ. ಯಾಕೆ ಅಂತಂದ್ರೆ ಯಾವ್ದೇ ಲ್ಯಾಂಡ್ ಲಾರ್ಡ್ ಅಲ್ಲಿ ರಿಸ್ಕ್ ತಗೊಳೋದಕ್ಕೆ ಹೋಗೋದಿಲ್ಲ. ಮಾರ್ಕೆಟಿಂಗ್ ಕೊಡ್ತಾರೆ, ಅವ್ರ ಮಾರ್ಕೆಟಿಂಗ್ ಅವ್ರು ಇದ್ ಮಾಡ್ತಾ ಇರ್ತಾರೆ. ನಾವು ಸ್ವಲ್ಪ ರಿಸ್ಕ್ ತಗೊಂಡ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಕಂಪ್ನಿ ಮಾಡ್ತಾ ಇರೋದು. ತುಂಬಾ ವರ್ಷದಿಂದ ರನ್ ಮಾಡ್ತಾ ಇದಾರೆ ಈ ಒಂದು ಕಂಪ್ನಿ. ಸಾವಿರಾರು ಜನರು ತಗೊಳ್ತಾನೆ ಇದ್ದಾರೆ. ಇದು ಏನ್ ಪ್ರೈಸ್ ಇದೆ ಸರ್ ಮೇನ್ ಆಗಿ? ಸರ್ ಇದು 1,400 ರೂಪಾಯಿ ಕೋಟ್ ಮಾಡ್ತಾ ಇದ್ದೀನಿ ಸರ್ ಪರ್ ಸ್ಕ್ವೇರ್ ಫೀಟ್. ಅಷ್ಟೇ 1,400? ಖಂಡಿತವಾಗ್ಲೂ. ಮತ್ತೆ ಸರ್ ಸ್ಪೆಷಲ್ ಏನಾದ್ರು ನಮ್ಮ ವಿಡಿಯೋ ನೋಡಿ ಬಂದವ್ರಿಗೆ ಆಫರ್? ಸರ್ ನಾನು ಲಾಸ್ಟ್ ಟೈಮ್ ಅಲ್ಲೂ 100 ರೂಪಾಯಿ ಆಫರ್ ಕೊಟ್ಟಿದ್ದೆ. ಓಕೆನಾ. ಈ ಟೈಮ್ 100 ರೂಪೀಸ್ ಆಫರ್. ಹಂಗಂದ್ರೆ 1,300 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಸ್ಪಾಟ್ ಬುಕಿಂಗ್ ಮಾಡ್ಕೊಳ್ಳೋ ಎಲ್ಲಾ ಕಸ್ಟಮರ್ ಗಳು ಡೈರೆಕ್ಟ್ 100 ರೂಪೀಸ್ ಡಿಸ್ಕೌಂಟ್ ಇರುತ್ತೆ. ಅಂದ್ರೆ ಫುಲ್ ಸೈಟ್ ಗೆ ನೋಡ್ತೀರಾ ಅಂದ್ರೆ 1,20,000 ಆಫರ್ ಇರುತ್ತೆ ಸರ್. ಎಸ್ ಗೆಳೆಯರಿ, 1,20,000 ರೂಪಾಯಿವರೆಗೂ ಸರ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಫುಲ್ ಸೈಟ್ ಗೆ. ಈಸಿಲಿ ನಮ್ಮ ವಿಡಿಯೋ ನೋಡಿ ಬಂದಿದ್ರ ಅಂತ ನೀವು ನೋಡಿ ಹೇಳಿ ಸರ್. ಮತ್ತೆ ಏನೆಲ್ಲ ಡೈಮೆನ್ಷನ್ ಅಲ್ಲಿ ಏನ್ ರೇಟ್ ಆಗಬಹುದು ಸರ್ ಅಂತ? ಸರ್ ಈಗ 2030 ಗೆ ಬಂದು ನಿಮ್ಗೆ 7,80,000 ಆಗುತ್ತೆ. ಹಾಫ್ ಸೈಡ್ ಗೆ 7,80,000 ಜಸ್ಟ್ 7,80,000 ಆಗುತ್ತೆ. ಫುಲ್ ಸೈಟ್ ಗೆ
ಬಂದು 15,60,000 ಆಗುತ್ತೆ ಸರ್, 15,60,000. ಮತ್ತೆ ಲೋನ್ ಮಾಡಿಸ್ಕೊಡ್ತೀರಾ ಸರ್ ನೀವು ಜಸ್ಟ್ 30% ಡೌನ್ ಪೇಮೆಂಟ್ ಮಾಡಿದ್ರಿ ಅಂತಂದ್ರೆ ನಾವೆಲ್ಲ ಗೌರ್ಮೆಂಟ್ ಬ್ಯಾಂಕ್ ಅಲ್ಲೇ ಲೋನ್ ಮಾಡಿಸ್ತೀವಿ. ಯಾಕಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಬರಬೇಕು, ಆ ಒಂದು ಉದ್ದೇಶದಲ್ಲಿ ಗೌರ್ಮೆಂಟ್ ಬ್ಯಾಂಕ್ ಅಲ್ಲೇ ಲೋನ್ ಮಾಡಿಸ್ತೀವಿ. ಜಸ್ಟ್ 30% ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದ ಮಿಕ್ಕಿದೆಲ್ಲ 70% ನಾನು ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ. ಎಲ್ಲರಿಗೂ ಲೋನ್ ಆಗುತ್ತೆ ಸರ್, ಅಂದ್ರೆ ಜಾಬ್ ಮಾಡೋರ್ಗೆ, ಐಟಿ ಮಾಡೋರ್ಗೆ, ಬಿಸ್ನೆಸ್ ಮಾಡೋರ್ಗೆ, ಯಾರಿಗೆ ಪ್ರೊಫೈಲ್ ಇದ್ರು ಲೋನ್ ಮಾಡ್ಕೊಡ್ತೀನಿ ನಾನು. ಓಕೆ, ಈಗ ಯಾರೇ ಲೋನ್ ಮಾಡಿಸಿದ್ರೆ ಈಗ ತಿಂಗಳಿಗೆ ಎಷ್ಟು ಕಟ್ಬಹುದು ಸರ್? EMI ಎಷ್ಟು ಆಗ್ಬಹುದು ಮಿನಿಮಮ್ ಟು ಮಿನಿಮಮ್? ಸರ್ ಮಿನಿಮಮ್ ಅಂದ್ರೆ ಒಂದು 10,000 ಬರುತ್ತೆ ರೇಟ್ ಆಫ್ ಬರೀ ಬಂದು 10,000 ಬರುತ್ತೆ. ಎಷ್ಟು ಜಾಸ್ತಿ ವರ್ಷ ಅವರು ಲೋನ್ ತಗೊಳ್ತಾರೆ ಅದ್ರ ಮೇಲೆ? ಹೌದು ಸರ್, ಹೌದು. ಎಷ್ಟು ವರ್ಷ ಹಾಕ್ಸ್ಕೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೀವು ಬರೀ ತಿಂಗಳಿಗೆ 10,000 ರೂಪಾಯಿ ತುಂಬಿಸದ ಈ ಒಂದು ಸೈಟ್ ಅನ್ನ ತಗೊಳ್ಬಹುದು. ಲೋನ್ ಮಾಡಿಸ್ಕೊಡ್ತಾರೆ ನಿಮ್ಗೆ ಸರ್ನೇ, ಅದನ್ನು ಎಲ್ಲ ಗೌರ್ಮೆಂಟ್ ಬ್ಯಾಂಕ್ ಇಂದಾನೆ ನಿಮ್ಗೆ ಲೋನ್ ಆಗುತ್ತೆ. ಸರ್ ಈಗ ಯಾರಿಗೆ ಇಷ್ಟ ಆದ್ರೆ ಯಾವ ತರ ನೋಡ್ಬೇಕು ಸರ್ ಲೇಔಟ್ ಬಂದು, ಮತ್ತೆ ಹೇಗ್ ಬುಕಿಂಗ್ ಮಾಡ್ಬೇಕು ಸರ್? ಸ್ಕ್ರೀನ್ ಅಲ್ಲಿ ಕಾಣ್ತಾರಂತ ನಂಬರ್ ಕಾಲ್ ಮಾಡಿ, ಯಾವ ಟೈಮ್ಗೆ ಯಾವ ಡೇಗೆ ಫ್ರೀ ಇರ್ತೀರಾ ಅಂತ ವಿಸಿಟ್ ಕನ್ಫರ್ಮ್ ಮಾಡಿದ್ರೆ ನಮ್ಮ ಕಡೆಯಿಂದಾನೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇದೆ, ಫ್ರೀ ವಿಸಿಟಿಂಗ್ ಇರುತ್ತೆ. ಅದ್ರಲ್ಲಿ ನಮ್ಮ ಸೀನಿಯರ್ ಎಕ್ಸಿಕ್ಯೂಟಿವ್ ಕೂಡ ಬರ್ತಾರೆ. ಅವ್ರು ಬಂದು ಯಾವ್ಯಾವ ಡೈಮೆನ್ಷನ್ ಇದೆ, ಯಾವ್ಯಾವ ಫೇಸಿಂಗ್ ಸೈಟ್ಸ್ ಇದೆ ಎಲ್ಲ ಗೈಡ್ ಮಾಡ್ಕೊಡ್ತಾರೆ. ನೀವು ಜಾಗ ನೋಡಿ ಸೈಟ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಆಫೀಸ್ ಅಲ್ಲೇ ಇರ್ತೀನಿ. ಓಕೆ, ನನ್ನ ಹತ್ರನೇ ಬರ್ತೀರಾ, ನನ್ನ ಹತ್ರನೇ ರೇಟ್ ವೈಸ್ ಮಾತಾಡ್ತೀರಾ. ನೆಕ್ಸ್ಟ್ ಏನಾದ್ರು ಡೀಲ್ ಕ್ಲೋಸ್ ಮಾಡ್ತೀರಾ. ಬುಕಿಂಗ್ ಅಮೌಂಟ್ ಅಂತ ಸ್ಪಾಟ್ ಬುಕಿಂಗ್ ಅಂತ 10,000 ಇಟ್ಟಿದೀವಿ ಅಷ್ಟೇ ಸರ್. 10,000 ಕೊಟ್ಟು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೋದು. ಲೀಗಲ್ಗೆ ಅಂತ 1 ವೀಕ್ ಟೈಮ್ ಕೊಡ್ತೀನಿ. ಓಕೆ ಅಂತಂದ್ರೆ ರೆಡಿ ಅಂತಂದ್ರೆ ಇಮಿಡಿಯೇಟ್ 1 ವೀಕ್ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಇಲ್ಲ ಅಂತಂದ್ರೆ ಲೋನ್ ಹೋಗ್ಬೇಕು ಅಂತಂದ್ರೆ 30% ಡೌನ್ ಪೇಮೆಂಟ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡು ಇನ್ನು ಉಳಿದಿದ್ದು ಬ್ಯಾಂಕ್ ಲೋನ್ 15 to 20 ಡೇಸ್ ಅಲ್ಲಿ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ. ಓಕೆ ಗೆಳೆಯರೆ, ಎಲ್ಲ ರೀತಿ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಅದು ಡೈರೆಕ್ಟ್ ಓನರೇ ಇರ್ತಾರೆ, ಯಾರೇ ಮಿಡಲ್ ಮ್ಯಾನ್ ಇರಲ್ಲ. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೂ ಸರ್ ನಿಮ್ಗೆ ನಿಂತು ಎಲ್ಲ ಸೊಲ್ಯೂಷನ್ ಕೊಡ್ತಾರೆ. ನೀವು ಸಹ ಒಮ್ಮೆ ವಿಸಿಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅಥವಾ ಆಫೀಸ್ಗೂ ವಿಸಿಟ್ ಮಾಡಿ ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ನಿಮ್ಗೆ ಕರ್ಕೊಂಡ್ ಬರ್ತಾರೆ. ಫ್ರೀ ಆಗಿ ಫೆಸಿಲಿಟೀಸು ಅವೈಲೇಬಲ್ ಇದೆ. ಸರ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮ್ಗೆ ಡೀಟೇಲ್ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸರ್.